ಹರಿಕತೆ ಮಾಡುವಂಥ ದೇವಿಕನ ತಾಯಿ. ನಾನು ಅವತ್ತೊಮ್ಮೆ ಹೇಳಿದ್ದೆ ಈ ವಿಷಯವನ್ನು. ಏನು ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ಹರಿಕತೆ ಮಾಡಬೇಕಾಗಿತ್ತು, ನೀವು ಕೂತರು ಶಾಂತಮ್ಮ, ಹರಿಕತೆ ಮಾಡಬೇಕಾಗಿತ್ತು ದೇವಿಕಾ. ಆದರೆ ಅನಿರೀಕ್ಷಿತವಾದ ಅನಾರೋಗ್ಯದಿಂದ ಅವರಿಗೆ ಹೇಳಲಿಕ್ಕೆ ಕೊಡುವುದಿಲ್ಲ ಅಂತ. ಆದರೆ ಕೀರ್ತನ ಕುಟೀರದ ಹೆಸರು ಹಾಳಾಗಬಾರ್ದು, ಹರಿಕತೆ ಹೆಸರು ಹಾಳಾಗಬಾರ್ದು, ಶಿವರಂಜನಿ ಕಲಾಕ್ಷೇತ್ರದ ಹೆಸರು ಹಾಳಾಗಬಾರ್ದು ಅಂತ ಮಗಳ ಸ್ಥಾನದಲ್ಲಿ ತಾಯಿ ಹೋಗಿ ಹರಿಕತೆ ಮಾಡಿದವರು. ಇಂಥದ್ದೆಲ್ಲ ಯಾರು ನೋಡಿದ್ದೀರ ನೀವು ಜಗತ್ತಿನಲ್ಲಿ? ಇವರೇ ಹೋಗಿ ಹರಿಕತೆ ಮಾಡಿ ಹೆಸರು ಗಳಿಸಿ ಬಂದಿದ್ದಾರೆ. ನಮ್ಮಲ್ಲೆಲ್ಲ ನಮ್ಮ ಒಟ್ಟಿಗೆ ಬರ್ತಾರೆ ಪ್ರಾಕ್ಟೀಸ್ ಮಾಡುವಾಗ ಅಮ್ಮಂದಿರು. ಎಲ್ಲಿಯಾದರೂ ಮಗಳಿಗೆ ಆಗೋದಿಲ್ಲ ಅಂತ ಹೇಳುವಾಗ ಅಮ್ಮಂದಿರು ಹರಿಕತೆ ವೇದಿಕೆ ಹತ್ತುವುದಿದ್ದರೆ ನಾನು ಇನ್ನೊಮ್ಮೆ ಫೋನ್ ಮಾಡ್ತೇನೆ, ನಾವು 60 ಜನ ಕಳಿಸಿಕೊಡ್ತೇನೆ ಅಂತ. 25-35 ಅಲ್ಲ, ಏನೇ ಇರಲಿ, ಬಹಳ ಒಳ್ಳೆಯದಾಗಿ ಹರಿಕತೆ ನಡೆಸಿಕೊಟ್ಟಿದ್ದೀರಿ. ಕೊನೆಯ ಹರಿಕಥಾ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿರುವವರು ಕುಮಾರಿ ದೇವಿಕಾ ಕುಂಟೂರು. ಒಂದು ಅಸಾಧ್ಯ ಪ್ರತಿಭೆ ಇವಳು. ಏನು ಅಂತಂದರೆ, ಇವರು ಆಡುಮುಟ್ಟದ ಎಲೆ ಇಲ್ಲ, ಇವರು ಕಲೀಲಿಕ್ಕೆ ಬಾಕಿ ಇರುವಂಥ ಯಾವುದೇ ವಿಷಯವೂ ಇಲ್ಲ. ಈಗಾಗಲೇ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ ಇಲ್ಲಿ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಂಗೀತ, ಭರತನಾಟ್ಯ, ಯಕ್ಷಗಾನ, ವಯಲಿನ್ ವಾದನ, ಗಮಕ ವಾಚನ ಇತ್ಯಾದಿ, ಅದರ ಜೊತೆಯಲ್ಲಿ ಭಗವದ್ಗೀತೆ ಪಾರಾಯಣ, ಕಲಿಕೆ ಇತ್ಯಾದಿ ವಿಷಯಗಳಲ್ಲಿಯೂ ಕೂಡ ತಾವು ಅಭ್ಯಾಸ ಮಾಡ್ತಾ ಈಗ ಪ್ರಸ್ತುತ ಒಂದು 2-3 ವರ್ಷಗಳಿಂದ ಹರಿಕಥೆ ಅಭ್ಯಾಸ ಮಾಡ್ತಾ ಇದ್ದಾರೆ ಶಿವರಂಜನಿ ಕಲಾಕ್ಷೇತ್ರದಲ್ಲಿ. ಇತ್ತೀಚೆಗೆ ಕಾಸರಗೋಡು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹರಿಕಥಾ ಪರಿಷತ್ತಿನ ಆಶ್ರಯದಲ್ಲಿ ಒಂದು ಹರಿಕಥಾ ಸ್ಪರ್ಧೆ ನಡೆಯಿತು. ಆ ಸ್ಪರ್ಧೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್ ಪಡೆದವರು ಹರಿಕಥೆಯಲ್ಲಿ. ಅವರಿಗೆ ಉತ್ತಮ ಭವಿಷ್ಯವನ್ನು ಕೋರಿ ಇವತ್ತು ಅವರು ಮಾಡುವಂಥ ಕಥಾಭಾಗ ಲಕ್ಷ್ಮೀ ಪ್ರಸಾದ ಕಥಾಭಾಗ ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರಿಗೆ ಸರ್ವ ವಿಧವಾದಂತಹ ಅನುಗ್ರಹವನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸಿ ಕಥೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಡ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ವಿಘ್ನಗಳಾಧಿಪತಿಯು ವಿಘ್ನರಾಜನೇ, ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ. ವಿಘ್ನಗಳಾಧಿಪತಿಯು ವಿಘ್ನರಾಜನೇ, ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ. ಬಾಳದಾರಿಯಲ್ಲಿ ಉದಿಪ ದುರಿತ ಕೋಟಿಯ, ಧೂಳಿ ಪಟಗೈದು ಸಲಿಸು ನಿನ್ನಯ ಭಯ. ಬಾಳದಾರಿಯಲ್ಲಿ ಉದಿಪ ದುರಿತ ಕೋಟಿಯ, ಧೂಳಿ ಪಟಗೈದು ಸಲಿಸು ನಿನ್ನಯ ಭಯ. ತಾಳಲಾರದಾದೆ ನಾನು ಮನದ ದುಗುಡವ, ಬಾಳಚಂದ್ರ ಪರಿಹರಿಸು ಕ್ಲೇಶ ಸರ್ವವ. ತಾಳಲಾರದಾದೆ ನಾನು ಮನದ ದುಗುಡವ, ಬಾಳಚಂದ್ರ ಪರಿಹರಿಸು ಕ್ಲೇಶ ಸರ್ವವ. ವಿಘ್ನಗಳಾಧಿಪತಿಯು ವಿಘ್ನರಾಜನೇ, ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ.
ವರದನ ಕೃಪೆಗೊಳಿಸುವೆಂದನೆ. ದಿವರಾತ್ರಿಯು ನಿನ್ನ ಭಜನೆ ಮಾಡುವೆ ವಿಘಟನೆ, ನವವಿಧ ಮುನಿ ವರದನ ಕೃಪೆಗೊಳಿಸುವೆಂದನೆ. ವಿಘ್ನಗಳ ಅಧಿಪತಿಯು ವಿಘ್ನರಾಜನೇ, ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ. ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ. ಭಗ್ನಗೊಳಿಸು ನಮ್ಮ ಮನದ ಸಕಲ ವೇದನೆ. ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಹರಿಯ ಸಾದವೇ ಅವನ ಪ್ರಸಾದ, ಹರಿಯ ಸಾದವೇ ಅವನ ಪ್ರಸಾದ. ಅರಿತವರಿಲ್ಲ ಪ್ರಸಾದದ ಮಹಿಮೆಯ, ಹರಿಯ ಸಾದವೇ ಅವನ ಪ್ರಸಾದ. ಭಗವಂತನ ಕರುಣೆಯ ಗುಡಿ ನೋಟವು ಸೊಗಸಿನಲ್ಲಿ ಅದನ್ನು ಬಲು ಶುದ್ಧಿಗೊಳಿಸುವುದು. ಭಗವಂತನ ಕರುಣೆಯ ಗುಡಿ ನೋಟವು ಸೊಗಸಿನಲ್ಲಿ ಅದನ್ನು ಬಲು ಶುದ್ಧಿಗೊಳಿಸುವುದು. ಅಗಣಿತವದರ ಮಹಿಮೆಯು ಜಗದೊಳು, ಅಗಣಿತವದರ ಮಹಿಮೆಯು ಜಗದೊಳು. ಸಿಗದಿಲ್ಲಿಯೂ ಅಂತಹ ವರ ನಿಧಿಯು, ಹರಿಯ ಸಾದವೇ ಅವನ ಪ್ರಸಾದ. ಹರಿಯ ಸಾದವೇ ಅವನ ಪ್ರಸಾದ. ಸುರಪನು ತಾನಂದು ಅದನವಗಣಿಸಲು, ಸಿರಿದೇವಿಯವರವ ತಾಕಳಕೊಂಡನು. ಸುರಪನು ತಾನಂದು ಅದನವಗಣಿಸಲು, ಸಿರಿದೇವಿಯವರವ ತಾಕಳಕೊಂಡನು. ಸುರನರ ಗಂಧರ್ವ ಕಿನ್ನರರೆಲ್ಲರ, ಸುರನರ ಗಂಧರ್ವ ಕಿನ್ನರರೆಲ್ಲರ ಪೊರೆಯುವ ಮುನಿವರದನ ಕೃಪೆಯದಗಿಹುದು. ಹರಿಯ ಸಾದವೇ ಅವನ ಪ್ರಸಾದ. ಹರಿಯ ಸಾದವೇ ಅವನ ಪ್ರಸಾದ. ಅವನ ಪ್ರಸಾದ. ಅವನ ಪ್ರಸಾದ. ಈ ಜಗತ್ತಿನಲ್ಲಿ ನಮ್ಮೆಲ್ಲರನ್ನು ಕಾಯುವ ಒಂದೇ ಒಂದು ಶಕ್ತಿ ಎಂದರೆ ಅದು ಭಗವಂತನ ಪ್ರಸಾದ. ಭಗವಂತನ ಪ್ರಸಾದ ಎಂದರೆ ಅದು ಭಗವಂತನ ಅನುಗ್ರಹವೇ ಸರಿ. ಆ ಅನುಗ್ರಹ ಸಿಗಬೇಕಾದರೆ ನಮ್ಮ ಮನಸ್ಸು ನಿರಹಂಕಾರದಿಂದ ಕೂಡಿರಬೇಕು. ಯಾರ ಮನಸ್ಸಿನಲ್ಲಿ ದುರಹಂಕಾರ, ದುರಾಸೆ, ದರ್ಪ, ದುಮ್ಮಾನಗಳು ಮನೆ ಮಾಡುತ್ತಿರುತ್ತವೋ ಅಂಥವರಿಗೆ ಆ ಭಗವಂತನ ಒಲಿಮೆ ಸಿಗುವುದಿಲ್ಲ. ಅರ್ಥಾತ್ ಅವರಿಗೆ ಆ ಭಗವಂತನ ಪ್ರಸಾದ ಲಭ್ಯವಾಗುವುದಿಲ್ಲ. ಬದಲಾಗಿ ಅವರಿಗೆ ಆ ಭಗವಂತನಿಂದ ಶಿಕ್ಷೆಯೇ ಸಿಗುತ್ತದೆ. ಈ ಕಾರಣದಿಂದ ಅವರ ಸಿರಿ ಸಂಪತ್ತೆಲ್ಲ ನಾಶವಾಗುತ್ತದೆ. ಅಭಿಮಾನ ಅಂತಸ್ತುಗಳು ನಷ್ಟವಾಗುತ್ತದೆ. ಕಂಡಲೆಯುವ ಅಂಡಲೆಯುವ ಪರಿಸ್ಥಿತಿ ಅವರಿಗೆ ದಕ್ಕುತ್ತದೆ. ಇಂದು ಈ ಪ್ರಸಾದ ಎಂಬ ಶಬ್ದ ಎಷ್ಟೊಂದು ಅಪಮೌಲ್ಯವಾಗಿದೆ ಎಂದರೆ ಅದರ ಬೆಲೆಯನ್ನು ಮಠ ಮಂದಿರದವರೇ ಕಳೆಯುತ್ತಿದ್ದಾರೆ. ಎಲ್ಲೆಡೆ ಪ್ರಸಾದವನ್ನು ಮಾಡಲೆಂದು ವೈಯಕ್ತಿಕ ವ್ಯಕ್ತಿಗಳಿಗೆ ಗುತ್ತಿಗೆ ಕೊಡುತ್ತಿದ್ದಾರೆ. ಅವರು ತಮ್ಮ ತಮ್ಮ ಮನೆಯಲ್ಲಿ ಮಾಡಿದ ತಿನಿಸನ್ನು ಪ್ರಸಾದ ಎನ್ನುವ ಲೇಬಲ್ ಹಚ್ಚಿ ಅಂಗಡಿಗೆ ತಂದು ಮಾರುತ್ತಿದ್ದಾರೆ. ನಾವು ಪ್ರಸಾದ ಎನ್ನುವ ತಿನಿಸು ಯಥಾರ್ಥಕ್ಕೂ ದೇವರ ಮುಂದೆ ಸಮರ್ಪಣೆಗೆಂದು ಹೋಗಿರುವುದೇ ಇಲ್ಲ.
ಅಲ್ಲದೆ ಮಡಿಮುದ್ರಿಕೆ ಏನೇನೂ ಇರುವುದಿಲ್ಲ. ನಾವಾದರೂ ಪ್ರಸಾದಕ್ಕೆ ಬೆಲೆ ಕೊಡುತ್ತೇವೆಯೋ? ಅರ್ಚಕರು ಕೊಟ್ಟ ಶ್ರೀಗಂಧವನ್ನು ಸ್ವಲ್ಪ ಹಣೆಗೆ ಹಚ್ಚಿ ಉಳಿದದ್ದನ್ನು ಕಂಬಕ್ಕೋ ಗೋಡೆಗೋ ಹಚ್ಚಿ ಅದರ ಸತ್ಯನಾಶ ಮಾಡುತ್ತಿದ್ದೇವೆ. ಪ್ರಸಾದಕ್ಕೆ ಆಗುವ ಅವಮಾನ ಸಾಕ್ಷಾತ್ ಭಗವಂತನಿಗೆ ಆಗುವ ಅವಮಾನ ಎಂದು ನಮಗಿನ್ನೂ ತಿಳಿದೇ ಇಲ್ಲ. ಅದನ್ನು ಸಾಧಕರು ಬಯಸುವ ಬಗೆಯನ್ನು ಬಲು ಸುಂದರವಾಗಿ ಬಣ್ಣಿಸಿದ್ದಾರೆ ನಮ್ಮ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಇವರು ತಮ್ಮ ಮುನಿವರದ ಕಗ್ಗ ಸಂಪುಟದಲ್ಲಿ. ಬರಿ ಹಣ್ಣ ತಂದು ದೇವರಿಗೆ ನೀಡುವರೆಲ್ಲ, ಬರಿ ಹಣ್ಣ ತಂದು ದೇವರಿಗೆ ನೀಡುವರೆಲ್ಲ, ಹರಿಹಸಾದದ ವರದಿ ಹಣ್ಣು ಪಾವನವು, ಬರಿ ಹಣ್ಣ ತಂದು ದೇವರಿಗೆ ನೀಡುವರೆಲ್ಲ, ಹರಿಹಸಾದದ ವರದಿ ಹಣ್ಣು ಪಾವನವು. ಕರೆಯುವರು ಅದನು ಪ್ರಸಾದವೆಂದೇ ಜಗದಿ, ಕರೆಯುವರು ಅದನು ಪ್ರಸಾದವೆಂದೇ ಜಗದಿ, ನರಗೆ ಆವರವ ಕೊಡು ಮುನಿವರದ ಹರಿಯೇ, ಬರಿ ಹಣ್ಣ ತಂದು ದೇವರಿಗೆ ನೀಡುವರೆಲ್ಲ, ಹರಿಹಸಾದದ ವರದಿ ಹಣ್ಣು ಪಾವನವು, ಹಣ್ಣು ಪಾವನವು, ಹಣ್ಣು ಪಾವನವು. ನಾವು ಹಣ್ಣೊಂದನ್ನು ಮನೆಯಿಂದ ತರುತ್ತೇವೆ, ದೇವರಿಗೆ ಸಮರ್ಪಿಸುವುದು ನಮ್ಮ ಉದ್ದೇಶ. ಆ ಹಣ್ಣನ್ನು ದೇವರಿಗೆ ಸಮರ್ಪಿಸಿದ ಬಳಿಕ ಮನೆಯವರೆಲ್ಲ ಒಟ್ಟು ಸೇರಿ ಆ ಹಣ್ಣನ್ನು ಪಾಲು ಮಾಡಿ ಭಕ್ತಿಯಿಂದ ಸ್ವೀಕರಿಸುತ್ತೇವೆ. ಆಗ ಆ ಹಣ್ಣಲ್ಲಾದ ವಿಶೇಷತೆ ಏನೆಂದರೆ, ಈಗ ಅದು ಬರಿಯ ಹಣ್ಣಲ್ಲ, ಪ್ರಸಾದ. ಕಾರಣ, ಮನೆಯಿಂದ ತರುವಾಗ ಅದು ಹಣ್ಣು, ಈಗ ಪ್ರಸಾದವಾಯಿತು. ಏಕೆಂದರೆ ಹಣ್ಣು ಬದಲಾಗಲಿಲ್ಲ, ನಾವು ನೋಡುವ ನಮ್ಮ ಕಣ್ಣುಗಳು ಬದಲಾಯಿತು. ಅದೇ ರೀತಿ ನಮ್ಮ ಜೀವನವೂ ಸಹ ಭಗವಂತನ ಕರುಣಾ ಕಟಾಕ್ಷದ ಹಸಾದದ ವರದ ಮುಖೇನ ಪಾವನಗೊಳ್ಳಬೇಕು ಎಂಬುದು ಇದರ ಅರ್ಥವಾಗಿದೆ. ಪುರಾಣ ಕಾಲದಲ್ಲಿ ಸಿರಿದೇವಿಯತ್ತ ಹರಿಪ್ರಸಾದವನ್ನು ಧಿಕ್ಕರಿಸಿದ ಕಲು ಬಲಾಢ್ಯನಾದ ಅಮರೇಂದ್ರನಿಗೂ ಈ ಶಾಪದ ತಾಪ ತಪ್ಪಲಿಲ್ಲ. ಅಪರಾಧಿಯಾದವನು ಎಂತಹ ಪ್ರಭಾವಶಾಲಿಯಾದರೂ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರೇ ಅಲ್ಲವೇ? ಅಂತಹ ಭಗವಂತನ ಪ್ರಸಾದದ ಮಹಿಮೆಯನ್ನು ವರ್ಣಿಸುವ ಈ ಲಕ್ಷ್ಮೀ ಪ್ರಸಾದ ಪುಣ್ಯ ಕಥೆಯನ್ನು ನಾವಿಂದು ಶ್ರವಣ ಮಾಡೋಣವಂತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾ ಭಾಗದಲ್ಲಿ ಮೃಡಮುನಿ ದೂರ್ವಾಸರಿಂದ ದರ್ಶನಕ್ಕೆಂದು ನಡೆದಿರಲಾಬಲು ಪೂರ್ವದೊಳು, ಮೃಡಮುನಿ ದೂರ್ವಾಸರಿಂದ ದರ್ಶನಕ್ಕೆಂದು ನಡೆದಿರಲಾಬಲು ಪೂರ್ವದೊಳು, ಐರಾವತ ವೀರಿ ಅವಗೆ ದುರಾದನು, ಐರಾವತ ವೀರಿ ಅವಗೆ ದುರಾದನು, ಸುರರಾಧಿಪ ಬಲು ಗರ್ವದಲ್ಲಿ, ಸುರರಾಧಿಪ ಬಲು ಗರ್ವದಲ್ಲಿ, ಮೃಢಮುನಿ ದೂರ್ವಾಸರಿಂದ ದರ್ಶನಕ್ಕೆಂದು ನಡೆದಿರಲಾಬಲು ಪೂರ್ವದೊಳು.
ಗರ್ವದಲಿಹ ಅಮರಾವತಿಯ ರಸನು ಗರ್ವದಲಿಹ ಅಮರಾವತಿಯ ರಸನು ಕರಿಸೊಂಡಿಲಿಗದ ತಗುಲಿಸಲು ದೃಢಮುನಿ ದೂರ್ವಾಸ ರಿಂದ ದರ್ಶನಕ್ಕೆಂದು ನಡೆದಿರಲಾವಲು ಪೂರ್ವದೊಳು ದೃಢಮುನಿ ದೂರ್ವಾಸರಿಂದ ದರ್ಶನಕ್ಕೆಂದು ನಡೆದಿರಲಾವಲು ಪೂರ್ವದೊಳು ಪೂರ್ವದೊಳು ಪೂರ್ವದೊಳು. ಅಂದೊಮ್ಮೆ ಕೋಪಕ್ಕೆ ಹೆಸರಾದ ದೂರ್ವಾಸ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿ ಹರಿಯನ್ನು ಭೇಟಿ ಮಾಡಿದ ನಂತರ ಹರಿಯ ಸ್ತುತಿಯನ್ನು ಹಾಡಿದ ನಂತರ ಹರಿಯ ಒಲುಮೆ ಪ್ರಾಪ್ತಿಗೋಸ್ಕರವಾಗಿ ಹರಿವಕ್ಷಸ್ಥಿತೆಯಾದ ಲಕ್ಷ್ಮೀದೇವಿಯನ್ನು ಸಹ ದರ್ಶಿಸಿದರು. ಮಾತೃಸ್ವರೂಪಿಣಿಯಾದ ಆ ದಿವ್ಯ ಮಂಗಲ ಮೂರ್ತಿಯನ್ನು ಕಂಡು ವಿಧ ವಿಧವಾಗಿ ಸ್ತುತಿಗೈದರಂತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ವರದಳ ಮಳೆ ಸುರಿಸು ಜಗನ್ಮಾತಾ ವರದಳ ಮಳೆ ಸುರಿಸು ಜಗನ್ಮಾತಾ ತೋರು ಎಮಗೆ ನಿನ್ನ ದಿವ್ಯ ಅಭಯದ ಹಸ್ತ ವರಗಳ ಮಳೆ ಸುರಿಸು ಜಗನ್ಮಾತಾ. ಹರಿವಕ್ಷ ಸ್ಥಳದಲ್ಲಿ ಮನೆ ಮಾಡಿಕೊಂಡಿರು ಸ್ಥಿರವಾಗಿ ಹರಿಯನ್ನೇ ಆಶ್ರಯಿಸಿರುವೆ. ಹರಿವಕ್ಷ ಸ್ಥಳದಲ್ಲಿ ಮನೆ ಮಾಡಿಕೊಂಡಿರುವೆ ಸ್ಥಿರವಾಗಿ ಹರಿಯನ್ನೇ ಆಶ್ರಯಿಸಿರುವೆ. ಗರ್ವರಹಿತಳೆ ಭಕ್ತರ ಭಯ ಹರಿಸುವ ಮಾತೆಯೇ ಗರ್ವರಹಿತಳೆ ಭಕ್ತರ ಭಯ ಹರಿಸುವ ಮಾತೆಯೇ ತರತರ ಸೌಭಾಗ್ಯಗಳನ್ನು ಸನ್ಮನದಲ್ಲಿ ಹೀವವಳು ವರಗಳ ಮಳೆ ಸುರಿಸು ಜಗನ್ಮಾತಾ ತೋರು ಎಮಗೆ ನಿನ್ನ ದಿವ್ಯ ಅಭಯದ ಹಸ್ತ ವರಗಳ ಮಳೆ ಸುರಿಸು ಜಗನ್ಮಾತಾ 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 ಜಗಜ್ಜನನಿ ಮಹಾಮಾಯ ಕೀ ಜೈ. ಈ ಪ್ರಕಾರ ದೂರ್ವಾಸರು ಗೈದ ಸ್ತುತಿಯನ್ನೆಲ್ಲ ಆಲಿಸಿದ ಲಕ್ಷ್ಮೀದೇವಿಯು ಸಂತೃಪ್ತಳಾಗಿ ತನಗೆ ಹರಿಯೇ ನೀಡಿದ್ದ ಹರಿಯೇ ಧರಿಸಿದ್ದ ಸಂತಾನಕ ಎನ್ನುವ ಹೂವಿನ ಹಾರವನ್ನು ಪ್ರಸಾದವಾಗಿ ದೂರ್ವಾಸರಿಗೆ ಕೊಟ್ಟರಂತೆ. ಈ ಸಂಭ್ರಮದಿಂದ ದುರ್ವಾಸರು ನಡೆದು ಬರುತ್ತಿರುವಾಗ ಅಲ್ಲಿ ದೇವೇಂದ್ರ ಮಹಾರಾಜನು ಬರುತ್ತಿರುವುದನ್ನು ಕಂಡರಂತೆ. ಐರಾವತವನ್ನೇರಿ ಬರುತ್ತಿರುವುದನ್ನು ಕಂಡರಂತೆ. ಅಲ್ಲ, ಏನೀ ಐರಾವತ? ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಏನೀ ಐರಾವತ ಎಂದು ಕೇಳಿದಾಗ ಆತ ಏನೆಂದು ಹೇಳಿದ ಗೊತ್ತೇ? ಐರಾವತ ಎಂದರೆ ಕರ್ನಾಟಕ KSRTC ಬಸ್ಸು ಹೊಸ ವಿನ್ಯಾಸದ ಬಸ್ಸು ಎಂಬುದಾಗಿ ಟುಸ್ಸು ಇಟ್ಟನಂತೆ. ಪುರಾಣದಲ್ಲಿ ಬರುವ ಐರಾವತ ಎಂದರೆ ಅದು ದೇವರಾಜ ಮಹೇಂದ್ರನ ಪಟ್ಟದಾನೆ ಎಂಬುದಾಗಿ ಅವನಿಗೆ ಏನು ಗೊತ್ತು? ಹರಿಕಥೆ, ಯಕ್ಷಗಾನ, ಪುರಾಣ ವಾಚನ ಪ್ರವಚನದಲ್ಲಿ ಸ್ವಲ್ಪ ಕಿವಿ ಕೊಟ್ಟರೆ ಇದೆಲ್ಲ ತಿಳಿಯುತ್ತಿತ್ತು. ಹರಿಕಥೆ ಕೇಳಿ ಮುಕ್ತಿ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಪುರಾಣ ಜ್ಞಾನವು ಹೆಚ್ಚಾಗುತ್ತದೆ. ಈಗಿನ ಜನರ ಬೌದ್ಧಿಕ ಮಟ್ಟ ಹೇಗಿದೆ ಎಂದರೆ ಅವರಿಗೆ ಸಂಸ್ಕೃತಿ, ಸಂಸ್ಕಾರ ಇದರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ಅನಗತ್ಯವಾದ ವಿಷಯ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ. ಶ್ರೀರಾಮನ ತಂದೆ ಯಾರು ಎಂದು ಕೇಳಿದಾಗ ಅವರಿಗೆ ಗೊತ್ತಿಲ್ಲ, ಆದರೆ ಕ್ರಿಕೆಟ್ ಪ್ಲೇಯರ್ ಸಚಿನ್ ತೆಂಡೂಲ್ಕರ್ನ ಬಯೋಡಾಟ ಚೆನ್ನಾಗಿ ಗೊತ್ತಿರುತ್ತದೆ. ಇದೆಲ್ಲ ಹರಿಕಥೆ ಕೇಳದಿರುವವರ ದುಷ್ಫಲ. ಏನೇ ಇರಲಿ, ಕಥಾ ಭಾಗದಲ್ಲಿ
ಈ ಪ್ರಕಾರ ಐರಾವತವನ್ನೇರಿ ಆನೆಯನ್ನೇರಿ ದೇವರಾಜನು ಬರುವ ದೃಶ್ಯವನ್ನು ಕಂಡನು. ದುರ್ವಾಸನು ಆಗಲೇ ಹೋಗಿ ಆತನಿಗೆ ನೀಡಿದ್ದ ಹರಿಪ್ರಸಾದವನ್ನು ಅವನಿಗೆ ಕೊಟ್ಟರು. ಆಗ ದೇವರಾಜನ ಸ್ಥಿತಿ ಮನಸ್ಥಿತಿ ಹೇಗಿತ್ತೆಂದರೆ, ತಾನು ಈ ಜಗತ್ತಿನಲ್ಲಿ ಯಾರಿಗೂ ಸಿಗದಂತಹ ಸೌಭಾಗ್ಯವು ಅವನಿಗೆ ಸಿಕ್ಕಿದೆ ಎಂಬುದಾಗಿ ಅವನಿಗೆ ದುರಹಂಕಾರ ಇತ್ತು. ಅಹಂಕಾರ ನೆತ್ತಿಗೇರಲು ಕೇವಲ ಪಟ್ಟ ಬೇಕು ಎಂದಿಲ್ಲ, ಸಂಪತ್ತು ಸಿಕ್ಕಿದರೆ ಸಾಕು. ಒಂದು ವಿನೋದದ ಪ್ರಸಂಗ ಕೇಳಿ. ಎಲ್ಲೋ ಒಂದು ಕಡೆ ಒಂದು ಕಪ್ಪೆಯು ಆನೆಯ ಹಾದಿಗೆ ಅಡ್ಡಲಾಗಿ ಬಂದು, ಏಯ್ ಧಡಿಯ, ಯಾಕೆ ಇಲ್ಲಿ ಅಡ್ಡ ಬಂದೆ, ಆಚೆಗೆ ಹೋಗೋ ಎಂಬುದಾಗಿ ಹೇಳಿತು. ಈ ಆನೆಗೆ ಅಚ್ಚರಿಯಾಯಿತು. ಯಾವಾಗಲೂ ತಾನು ಬರುವಾಗ ಅದು ದುಡುಮ್ಮ ಎಂದು ನೀರಿಗೆ ಹಾರುತ್ತಿರುವ ಈ ಕಪ್ಪೆ ಇಂದು ಏಕೆ ಹೀಗೆ ಮಾತನಾಡುತ್ತಿದೆಯಲ್ಲ ಎಂದು ಹೇಳಿದಾಗ ಅವನಿಗೆ ತಿಳಿಯಿತಂತೆ, ಆ ದಿನ ಯಾರೋ ಒಬ್ಬ ವ್ಯಕ್ತಿ ಕೆಳಬೀಳಿಸಿದ್ದ 1 ನಾಣ್ಯದ ರೂಪಾಯಿಯನ್ನು ಅವನು ನುಂಗಿತ್ತಂತೆ. ಅದಕ್ಕೆ ಅವನಿಗೆ ಹಾಗೆ ಅಹಂಕಾರ ಇತ್ತಂತೆ. ಹಾಗಾದರೆ ಕಪ್ಪೆ 1 ರೂಪಾಯಿ ನಾಣ್ಯವನ್ನು ನುಂಗಿದ ಈ ಕಪ್ಪೆಗೆ ಇಷ್ಟೊಂದು ಅಹಂಕಾರ ಇದ್ದರೆ, ಇಡೀ ಸಿರಿ ಸಂಪತ್ತಿಗೆ ಅಧಿಪತಿನಾದ ದೇವೇಂದ್ರನಿಗೆ ಎಷ್ಟು ಇರಬೇಡ ಅಹಂಕಾರ. ಈ ಪ್ರಕಾರ ಮದೋನ್ಮತ್ತನಾದ ದೇವರಾಜ ಮಹೇಂದ್ರನು ಆ ಪ್ರಸಾದ ಹಾರವನ್ನು ಮನಗಾಣಲಿಲ್ಲ. ಅದರ ಮಹಿಮೆಯನ್ನು ಬಾಡಿ ಹೋದ ಪುಷ್ಪಮಾಲಿಕೆ ಎಂಬ ಕಾರಣಕ್ಕೆ ನಿರ್ಲಕ್ಷ್ಯೆಯಿಂದ ಕೈ ಎತ್ತಿಕೊಂಡವನೇ ತಾನೇರಿ ಕುಳಿತಿದ್ದ ಐರಾವತದ ಸೊಂಡಿಲಿಗೆ ಹಾಕಿಬಿಟ್ಟ. ಪಾಪ, ಈ ಆನೆಗೆ ಏನು ಗೊತ್ತಿದೆ? ಅದು ಪ್ರಸಾದವ, ಕುಂಕುಮವ, ಗಂಧವ ಏನೆಂದು ಗೊತ್ತಿರುತ್ತದೆ. ಅದು ಏನೋ ಒಂದು ತಿನ್ನಿರುವ ತಿನಿಸು ಎಂದು ಹೇಳಿ ಅವನು ಅದನ್ನು ತುಳಿದು ಮೆಟ್ಟಿ ಹಾಕಿದ. ಅಲ್ಲಿ ದೂರ್ವಾಸರು ಅದನ್ನು ಕಂಡರು, ನೋಡಿದರು, ಕೆರಳಿದರು. ಆ ಪಾವನವಾದ ಲಕ್ಷ್ಮೀ ಪ್ರಸಾದವನ್ನು ಕೆರಳಿದೆಯಲ್ಲ ಎಂಬುದಾಗಿ ಹೇಳುತ್ತಾ ದೇವೇಂದ್ರನಿಗೆ ಒಂದು ಶಾಪವನ್ನು ಕೊಟ್ಟರಂತೆ. ಎಲೆ ದುರಹಂಕಾರಿ ನಿನ್ನ ಗರ್ವ ಬಳಿಯಲಿ, ಸಿರಿ ಸರ್ವಸ್ವವು ಈಗ ನಾಶಗೊಳ್ಳಲಿ. ಎಲೆ ದುರಹಂಕಾರಿ ನಿನ್ನ ಗರ್ವ ಬಳಿಯಲಿ, ಸರ್ವಸ್ವವು ಈಗ ನಾಶಗೊಳ್ಳಲಿ. ಹಾರಕ್ಕೆ ಅಪಚಾರವೈದೆಯ ಹರಿಯದಾದೆಯಲ್ಲ ಇದರ ಪಾವನ ಮೌಲ್ಯ. ಹರಿಯ ದಿವ್ಯ ಹಾರಕ್ಕೆ ಅಪಚಾರವೈದೆಯ ಹರಿಯದಾದೆಯಲ್ಲ ಇದರ ಪಾವನ ಮೌಲ್ಯ. ಸಿರಿ ಸರ್ವಸ್ವವು ಈ ಕ್ಷಣ ನಿನಗೆ ಎಟಕದಾಗಲಿ. ಸಿರಿ ಸರ್ವಸ್ವವು ಈ ಕ್ಷಣ ನಿನಗೆ ಎಟಕದಾಗಲಿ. ಶರಧಿ ಗರ್ಭದಲ್ಲಿ ಅವಿತು ನಾಶವಾಗಲಿ. ಎಲೆ ದುರಹಂಕಾರಿ, ಎಲೆ ದುರಹಂಕಾರಿ, ಎಲೆ ದುರಹಂಕಾರಿ ನಿನ್ನ ಗರ್ವ ಬಳಿಯಲಿ. ನಿಧಿ ಸರ್ವಸ್ವವು ಈಗನೆ ನಾಶಗೊಳ್ಳಲಿ. ನಿಧಿ ಸರ್ವಸ್ವವು ಈಗನೆ ನಾಶಗೊಳ್ಳಲಿ. ನಿಧಿ ಸರ್ವಸ್ವವು ಈಗನೆ ನಾಶಗೊಳ್ಳಲಿ. ಎಲೆ ದುರಹಂಕಾರಿ ದೇವೇಂದ್ರ, ಪರಮ ಪಾವನವಾದ ಶ್ರೀ ವಿಷ್ಣು ಪ್ರಸಾದವನ್ನು ಧಿಕ್ಕರಿಸಿದೆಯಲ್ಲ, ಅದಕ್ಕೆ ಅವಮಾನ ಮಾಡಿದೆಯಲ್ಲ, ಅದಕ್ಕೆ ತಕ್ಕ ಶಾಸ್ತಿಯನ್ನು ನೀನು ಅನುಭವಿಸಲೇಬೇಕು ಎಂಬುದಾಗಿ ಹೇಳಿದರು. ಸಂಪತ್ತು ಸಮೃದ್ಧಿಯನ್ನೆಲ್ಲ ಕಳೆದುಕೊಂಡು ನೀನು ಭಿಕಾರಿಯಾಗು ಎಂಬುದಾಗಿ ಅವನಿಗೆ ಶಾಪವಿತ್ತನಂತೆ. ಘನ ಭಿಕಾರಿಯಾದ ದೇವೇಂದ್ರ ಶಾಪವಾಚನ ಕೇಳಿ ಅವನು ಸಂಭೀಭೂತನಾದನಂತೆ. ದೇವೇಂದ್ರ ಹಾಗೂ ದೇವಾತಿ ದೇವತೆಗಳೆಲ್ಲ ಅರಣ್ಯ ಪಾಲಾದರು. ದುಃಖದಿಂದ ಕರಗಿ ದೇವೇಂದ್ರ ದುಃಖ ಪಡಿದನಂತೆ. ಭರದಿ ಕಳವಳಿಸುತ್ತ ಮಿಸುಕಿ ತೊರೆದು ರೋಧಿಸಿ ಧೃತಿಯ ಕಳೆದನು. ಭರದಿ ಕಳವಳಿಸುತ್ತ ಮಿಸುಕಿ ತೊರೆದು ರೋಧಿಸಿ ಧೃತಿಯ ಕಳೆದನು. ಜರಿದ ವಿಧಿಯನು ಹರಿಸಿ ಧೃಗುಜಲ ನಯನದ್ವಯಗಳಲ್ಲಿ ಅರೆಗಳಿಗೆಯ ದುರಭಿಮಾನದಿ ದುರಿತವನೆ ಬಿಗಿದಪ್ಪಿ
ಹರಿ ಸಂರಕ್ಷಿಸೆನ್ನುತ್ತ ಸುರಪರೋದಿಸಿದ. ಈ ದೇವೇಂದ್ರನ ದುಃಖ ಸ್ಥಿತಿಯನ್ನು ಕಂಡು ಬೃಹಸ್ಪತಿಗಳು ಮರುಕಗೊಂಡರು. ಅವನನ್ನು ಸಮಾಧಾನಪಡಿಸಲು ಬ್ರಹ್ಮದೇವನ ಬಳಿ ಕರೆದೊಯ್ದರು. ಬ್ರಹ್ಮದೇವನಿಗೆ ತಿಳಿಯಿತು ಇದು ನನ್ನಿಂದಾಗುವ ಕಾರ್ಯವಲ್ಲ ಎಂದು. ಅದಕ್ಕಾಗಿ ದೇವಾಂದಿ ದೇವತೆಗಳೆಲ್ಲ ವೈಕುಂಠಕ್ಕೆ ಪ್ರವೇಶಿಸಿದರು. ಶ್ರೀಮನ್ನಾರಾಯಣನ ಮುಂದೆ ಸಕಲವನ್ನು ಭಿನ್ನವಿಸಿ ದೇವೇಂದ್ರನಿಗೆ ನ್ಯಾಯ ಕೊಡಿಸುವುದರ ಬಗ್ಗೆ ಮಾತನಾಡಿದರು. ಶ್ರೀಹರಿಯು ದೇವೇಂದ್ರನನ್ನು ಸಮಾಧಾನಪಡಿಸಿದ. ಹೇ ಅಮರೇಂದ್ರ, ಇದೆಲ್ಲ ನೀನು ಪ್ರಸಾದಕ್ಕೆ ಮಾಡಿದ ಅವಮಾನ ಹಾಗೂ ನಿನ್ನ ದುರಹಂಕಾರದಿಂದ ಆಗಿರುವ ಫಲ ಆಗಿದೆ. ಆದ್ದರಿಂದ ನೀನು ಸಾಗರವನ್ನು ಮಥಿಸಬೇಕೆಂಬುದಾಗಿ ಹೇಳಿದನಂತೆ. ಆದರೆ ಸಾಗರ ಮಥಿಸುವುದು ಅಷ್ಟೊಂದು ಸುಲಭದ ಕಾರ್ಯವಾಗಿರಲಿಲ್ಲ. ಬರಿಯ ದೇವತೆಗಳ ಸಾಮರ್ಥ್ಯದಿಂದ ಮಾತ್ರ ಅದು ಆಗಿರುವುದಿಲ್ಲ. ಅದಕ್ಕಾಗಿ ಹರಿಯು ಹೇಳಿದನಂತೆ, ಬಲಚಕ್ರಿಯಾದ ಅವನನ್ನು ಭೇಟಿ ಮಾಡು, ಅವನು ನಿನಗೆ ಹೇಳುತ್ತಾನೆ. ಹಾಗೆ ಅವನು ಭೇಟಿ ಮಾಡಿ ಅಮೃತದ ಕಲಶವನ್ನು ತೋರಿಸುತ್ತಾನೆ. ಹಾಗೆ ಅಸುರರ ಸಹಾಯದಿಂದ ಅವನು ಸಮುದ್ರವನ್ನು ಮಥಿಸಲು ಪ್ರಾರಂಭಿಸಿದ. ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ, ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ. ಗಡಗಡಗಡನೆಂದರಿಯ ಹೊರಡಿಸಿ ಹುಡುಕುತ್ತ ಕಳೆದಿ ಹಸಿರಿ ಸನ್ನಿಧಿಯ. ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ, ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ. ಜಯ 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 ಎಂದು ಭಯವ ತೊರೆದು ಕಳೆದರು ಆ ಸಿಂಧು. ಜಯ 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 ಎಂದು ಭಯವ ತೊರೆದು ಕಡೆದರು ಆ ಸಿಂಧು. ತೋಯ ಜಾಚನ ಕರುಣೆಯನಂದು ನಯದಿ ಉದಿಸೆ ಸುರವಸ್ತುಗಳನ್ನು. ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ, ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ. ಚಂದದಿ ಪಡೆದನು ಇಂದ್ರನು ಒಂದು. ಒಂದಾದ ಮೇಲೆ ಒಂದು ವಸ್ತುಗಳ ಚಂದದಿ ಪಡೆದನು ಇಂದ್ರನು ಒಂದು. ಬಂದಳು ಸಾಗರ ಗರ್ಭವ ತೊರೆದು ಇಂದಿರವದನೇ ಲಕ್ಷ್ಮಿಯು ಎನಗೆ. ಬಂದರು ಸಾಗರ ಗರ್ಭವ ತೊರೆದು ಇಂದಿರವದನೇ ಲಕ್ಷ್ಮಿಯು ಕೊನೆಗೆ. ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ, ಕಡೆದರು ಸಾಗರವ ಭರದಲ್ಲಿ, ಕಡೆದರು ಸಾಗರವ. ಈ ಪ್ರಕಾರವಾಗಿ ಸಮುದ್ರ ಸಾಗರವನ್ನು ಮಥಿಸಿದ ಬಳಿಕ ಕಳೆದು ಹೋದ ಎಲ್ಲ ಸಿರಿ ಸಂಪತ್ತೆಲ್ಲ ಮತ್ತೊಮ್ಮೆ ದೇವೇಂದ್ರ ಮರುಪಡಿದ ಎಂದು ಭಾಗವತ ವರ್ಣಿಸಲ್ಪಟ್ಟಿದೆ. ಇಷ್ಟೆಲ್ಲ ಅವಂತರಗಳಿಗೆ ಕಾರಣ ಅವನು ಪ್ರಸಾದಕ್ಕೆ ಮಾಡಿದ ನಿರ್ಲಕ್ಷ್ಯ ಹಾಗೂ ಅವನ ಅಹಂಕಾರದಿಂದ. ಹಾಗಾಗಿ ನಾವು ಯಾವತ್ತೂ ಪ್ರಸಾದಕ್ಕೆ ಅವಮಾನ ಮಾಡಬಾರದು ಎಂಬುದು ದಾಸವಾಣಿ ಎಷ್ಟು ಸೊಗಸಾಗಿದೆಯಲ್ಲವೇ. ಭಗವಂತನ ಕರುಣೆಯ ಕುಡಿ ನೋಟವು ಸೊಗಸಿನಲ್ಲಿ ಅದನ್ನು ಬಲು ಶುದ್ಧಿಗೊಳಿಸಿದುದು. ಭಗವಂತನ ಕರುಣೆಯ ಕುಡಿ ನೋಟವು ಸೊಗಸಿನಲ್ಲಿ ಅದನ್ನು ಬಲು ಶುದ್ಧಿಗೊಳಿಸಿದುದು. ಅಗಣಿತ ಬದರ ಮಹಿಮೆಯು ಜಗದೊಳು ಸಿಗದಿಲ್ಲಿಯೂ ಅಂತಹ ವರ ನಿಧಿಯು. ಸಿಗದಿಲ್ಲಿಯೂ ಅಂತಹ ವರ ನಿಧಿಯು. ಭಗವಂತನ ಕರುಣೆಯ ಕುಡಿ ನೋಟವು ಸಿಗದಿಲ್ಲಿಯೂ ಅಂತಹ ವರ ನಿಧಿಯು.
ಪ್ರಸಾದದ ಭಗವಂತನ ಕರುಣೆಯ ಕುಡಿ ನೋಟವು ಸೊಗಸಿನಲ್ಲಿ ಅದನ್ನು ಬಲು ಶುದ್ಧಿಗೊಳಿಸಿತು. ಆದ್ದರಿಂದ ಈ ಜಗತ್ತಿನ ಪ್ರತಿಯೊಂದು ಸಂಪತ್ತು ಭಗವಂತನ ಪ್ರಸಾದವೆಂದು ನಮ್ಮ ಮನಸ್ಸಿನ ದುರಹಂಕಾರವನ್ನೆಲ್ಲ ನಾಶ ಮಾಡಿ ಭಗವಂತನಿಗೆ ಶರಣಾಗುವುದರಿಂದ ಆ ಸಂಪತ್ತು ಎಲ್ಲ ನಾವು ಪಡೆಯಬಹುದು ಎಂಬುದನ್ನು ಹೇಳುತ್ತಾ, ನನಗೆ ಹರಿಕಥೆಯನ್ನು ಕಲಿಸಿದ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಇವರ ಪಾದಾರವಿಂದಕ್ಕೆ ನಮಿಸುತ್ತಾ, ನನಗೆ ಹರಿಕಥೆಯನ್ನು ಕಲಿಸಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ವಂದಿಸಿ, ಈ ಕಲೆಯನ್ನು ವೈಭವಿ ಅಕ್ಕನಿಗೂ ವಂದಿಸಿ, ಈ ಕಲೆಯನ್ನು ಅಧ್ಯಯನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಶಿವರಂಜಿನಿ ಕಲಾಕೇಂದ್ರ ಬೊಕ್ಕಸ ಇದರ ಸಂಚಾಲಕರಾದ ಪೊಳಲಿ ಸುಬ್ಬರಾವ್ ಇವರು ಹಾಗೂ ಶಾರದಮ್ಮ ಇವರಿಗೂ ವಂದಿಸಿ, ನನಗೆ ಹಿಮ್ಮೇಳದವರಿಗೂ ವಂದಿಸಿ, ಧ್ವನಿ ಮುದ್ರಣದಲ್ಲಿ ಸಹಾಯ ಮಾಡಿದ ಅವರಿಗೂ ವಂದಿಸಿ, ಎಲ್ಲರಿಗೂ ವಂದಿಸಿ, ಕೊನೆಯದಾಗಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಕೇಳಿದ ತಮಗೆಲ್ಲರಿಗೂ ವಂದಿಸಿ ಕಥೆಗೆ ಮಂಗಲವನ್ನು ಹಾಡೋಣವಂತೆ. ಕಾಯನ ವಾಚ ಮನಸೇಂದ್ರೈವಾಭಿಸತ್ವನಾಭ ಪ್ರತ್ಯತ್ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಶಂಕರ ಭಕ್ತ ಜನಪ್ರಿಯ ಪಂಕಜಲೋಚ ನಾರಾಯಣ ಕವದಾಸೋಹಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ सीताय पतये नमः. मङ्गलं भगवान् विष्णुः मङ्गलं मधुसूदन मङ्गलं देवकी पुत्रो मङ्गलं गरुडध्वज. लक्ष्मीरमण गोविन्द गोविन्द. गोपाल कृष्ण भगवान की जय. धन्यवाद. ನಮ್ಮ ಹರಿಕಥಾ ಸಪ್ತಾಹ ಸಮಿತಿಯ ಅಧ್ಯಕ್ಷರಾದಂತಹ ದಿನೇಶ್ ಆಚಾರ್ಯ, ದಿನೇಶ್ ಭಟ್ ಅವರಿಲ್ಲ, ದಿನೇಶ್ ಆಚಾರ್ಯ ಅಧ್ಯಕ್ಷರಾದಂತಹ ದಿನೇಶ್ ಆಚಾರ್ಯ ಅವರು